ಇವತ್ತಿನ ದಿವಸ ನಮ್ಮ ಹೀರಾಪುರ ಬಡಾವಣೆಯಲ್ಲಿ ನೀರಿನ ಸಾಕಷ್ಟು ತೊಂದರೆ ನಡೀತಾ ಇದೆ. ಅದು ಅಲ್ಲದೆ ನಮ್ಮ ಮನೆಯಲ್ಲಿ ಬೋರ್ವೆಲ್ಗಳು ಎಲ್ಲ ನೀರು ಹೋಗಿವೆ. ಅದು ಅಲ್ಲದೇನು ಗೋರ್ಮೆಂಟ್ದೇನು ಬೋರ್ವೆಲ್ ಇದ್ದು ಅವ್ರು ಬೇರೆಯವರು ಏನು ನೀರು ಸಪ್ಲೈ ಮಾಡ್ಕೊತಾರೆ, ಟ್ಯಾಕ್ಟರ್ಲಿ ಲಾರಿಲಿ ಯಾವ್ಯಾವ ಅನುಕೂಲ ಆಗ್ತಾವೆ ಅವೆಲ್ಲ ಗಾಡಿ ತಂದು 4-5 ಕಡೆಗೆ ನಮ್ಮ ಹೀರಾಪುರದಾಗ ಸಪ್ಲೈ ಮಾಡ್ಲಿಕತ್ತಾರೆ. ಅವ್ರು ನೀರು ಸಪ್ಲೈ ಮಾಡೋದ್ರಿಂದ ನಮ್ಮೆಲ್ಲ ಏರಿಯಾದೂ ಮನೆಗೆ ಏನು ಬೋರ್ವೆಲ್ ಇದ್ದು ಅದರ ನೀರು ಹೋಗ್ಯಾವ. ಅದು ಅಲ್ಲದೆ ಈ ಗೋರ್ಮೆಂಟ್ ಏನು ಕಾರ್ಪೊರೇಷನ್ ಕಡೆಯಿಂದ ಬೋರ್ವೆಲ್ ಹಾಕಿದ್ರು ಅದು ನೀರು ಸಾಕಷ್ಟಿದ್ದು, ಅದು ಎಲ್ಲ ಜನರಿಗೆ ಅನುಕೂಲ ಆಗ್ತಿತ್ತು. ಅಂತ ಮನೆಯವ್ರು ಅವ್ರಿಗೆ ಬಿಟ್ಟು ಇದು ಕಾರ್ಪೊರೇಷನ್ದವ್ರು ಹಾಕಿ ಸಾಕಷ್ಟು ಅನುಕೂಲ ಇತ್ತು, ಎಲ್ಲರಿಗೆ ನೀರು ಸಿಕ್ತು. ಇವ್ರೇನು ದಿನ ನೀರು ಮಾರ್ಲಿಕತ್ತಾರ, ಅದರಿಂದ ಆ ಬೋರ್ವೆಲ್ ಸಹಿತ ನೀರು ಹೋಗಿ ಯಾರಿಗೂ ನಮ್ಮ ಹೀರಾಪುರದಾಗ ನೀರು ಸಿಗಲ್ಲಾಗ್ಯಾವ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಕಾರ್ಪೊರೇಷನ್ದವರು ಇಲ್ಲಿ ಬಂದು ಯಾರು ನೀರು ಮಾರ್ತಾರ ಅವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಅದು ಅಲ್ಲದೆ ಈ ನಮ್ಮದೇನು ಗೋರ್ಮೆಂಟ್ ಬೋರ್ವೆಲ್ ಅವ ಅದಕ್ಕೆ ಬೇಕಂದ್ರೆ ಡೀಪ್ ಮಾಡಿರಿ, ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಮಾಡಿರಿ. ಇಲ್ಲ ಇನ್ನೂ ಹೊಸ ಬೋರ್ವೆಲ್ನು ಕೊರ್ಸ್ರಿ, ಹೊಸ ಬೋರ್ವೆಲ್ ಕೊರ್ಸ್ರಿ, ನೀರು ನಮ್ಮ ಹೀರಾಪುರನಾಗ ಸಾಕಷ್ಟು ನೀರು ಸಿಗ್ತಾವೆ. ಇನ್ನೊಂದು ಜರ ಡೀಪ್ ಹೋದೇವು ಅಂದ್ರೆ ಈ ನೀರು ಮಾಡೋರು ಏನು ಮಾಡ್ಯಾರ, ಮೊದಲೆಲ್ಲ ನಾವು 150-200 ಹಿಂಗೆ ಹೊಡ್ಸಿದ್ದ ಸಾಕಷ್ಟು ನೀರಿದ್ದು ಬರ್ತಿತ್ತು. ಈ ನೀರು ಮಾರೋರ್ದು ಅವ್ರು 300 ಫೀಟ 350 ಫೀಟ್ ಹೊಡೆದಾರೆ. ಅವೆಲ್ಲ ಸೋರ್ಸ್ ಎಲ್ಲ ಆ ಕಡೆಗೆ ಹೋಗಿ ನಮ್ಮ ಇದ್ದಂಥ ಬೋರ್ವೆಲ್ಗರ ಎಲ್ಲ ಒಣಗಿ ಈ ಎಲ್ಲ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ಲಿಕತ್ತದ. ಇದಕ್ಕೆ ಆಫೀಸರ್ಗಳು ದಯಮಾಡಿ ನಮ್ಮ ಕ್ಷೇತ್ರದ ಶಾಸಕರ ಸಹಿತ ಜರ ಗಮನ ಹರಿಸ್ಬೇಕು. ಗಮನ ಹರಿಸಿ ಅದಕ್ಕೆ ಅಧಿಕಾರಿಗಳಿಗೆ ಹೇಳಬೇಕು, ಕಠಿಣ ಕ್ರಮ ತಗೊಳ್ರಿ. ಅದು ಅಲ್ಲದೆ ಹೊಸ ಬೋರ್ವೆಲ್ ಕಲಿಸಿ ಎಲ್ಲರಿಗೆ ನೀರು ಸಿಗಂಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಕಾರ್ಪೊರೇಷನ್ ಅಧಿಕಾರಿಗಳಿಗೂ ಮತ್ತು ನಮ್ಮ ಕ್ಷೇತ್ರದ ಶಾಸಕರಿಗೂ ಮನವಿ ಮಾಡ್ತೇನೆ. ಕರೆಕ್ಟ್ ಮಾಹಿತಿ ಇಲ್ಲ, ಬಂದು ವೀಕ್ಷಣೆ ಮಾಡಿಲ್ಲ. ಈಗ ನಾವು ಮಾಧ್ಯಮದ ಮುಖಾಂತರ ಶಾಸಕರಿಗೂ ಮನವಿ ಮಾಡ್ತೇವೆ, ಪ್ಲಸ್ ಕಾರ್ಪೊರೇಷನ್ ಅಧಿಕಾರಿಗಳಿಗೂ ಮನವಿ. ನಾವು ನೋಡ್ಬೋದಿಲ್ಲ ನೋಡಿ ಟ್ಯಾಕ್ಟರ್ ಎಲ್ಲ ಟ್ಯಾಕ್ಟರ್ ಎಲ್ಲ ಬರ್ತಿರಲಿಲ್ಲ. ಒಂದು ಮುಂಜಾನೆ 5 ಗಂಟೆಗೆ ಚಾಲು ಆಗ್ತಾವ್ರಿ, ರಾತ್ರಿ 12-1 ತನಕ ಎಲ್ಲ ಟ್ಯಾಂಕರ್ಗಳು ಕಂಟಿನ್ಯೂ ಬರ್ತಾವೆ. ಆ ಕಂಟಿನ್ಯೂ ಬರೋದ್ರಿಂದ ನಮ್ಮ ಏರಿಯಾದವ್ರಿಗೆ ನೀರು ಸಿಗಲ್ಲಾಗ್ಯಾವ. ಹೀಗಾಗಿ ಶಾಸಕರ ಗಮನಕ್ಕಿಲ್ಲ. ಇವತ್ತು ಮಾಧ್ಯಮದ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೀನಿ, ತಾವು ಬಂದು ಒಂದು ವಿಸಿಟ್ ಕೊಡ್ರಿ, ವಿಸಿಟ್ ಕೊಟ್ಟು ಅದನ್ನು ನೀರನ್ನ ಮಾರ್ಸೋದು ಬಂದ್ ಮಾಡಿಸ್ರಿ. ಅದು ಅಲ್ಲದೆ ಹೊಸ ಬೋರ್ವೆಲ್ ಕೊಡಿಸ್ರಿ, ಸಾರ್ವಜನಿಕರಿಗೆ ನೀರು ಸಿಗಂಗೆ ಒಂದು ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಮಹಾನಗರ ಪಾಲಿಕೆಯ ಆಯುಕ್ತರಲ್ಲಿ ಮತ್ತು ಜಿಎಗಳಲ್ಲಿ ಶಾಸಕರಲ್ಲಿ ಮನವಿ ಮಾಡಿ. ನಿಮ್ಮ ಹೆಸರು? ಪ್ರಕಾಶ್ ಪಾಟೀಲ್.